ಲವ್ ಸ್ಟೋರಿ, ಬ್ರೇಕಪ್, ಮದುವೆ ಇವೆಲ್ಲವೂ ಹೊಸದೇನಲ್ಲ. ಹಿಂದಿನ ಕಾಲದಿಂದಲೂ ಕಲಾವಿದರ ನಡುವೆ, ನಿರ್ದೇಶಕ ನಟಿಯರ ಮಧ್ಯೆ ಪ್ರೀತಿ ಹುಟ್ಟುಕೊಳ್ಳುತ್ತಿತ್ತು. ಕೆಲವರದ್ದು ಮದುವೆವರೆಗೂ ಬಂದು ನಿಲ್ಲುತ್ತಿತ್ತು. ಮತ್ತೆ ಕೆಲವರದ್ದು ಮಧ್ಯದಲ್ಲಿಯೇ ಬ್ರೇಕಪ್ ಆಗ್ತಿತ್ತು. ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಪುಟ್ಟಣ್ಣ ಕಣಗಾಲ್ ಹಾಗೂ ಆರತಿ ಮದುವೆ ರಹಸ್ಯವಾಗಿ ನಡೆದು ಹೋಗಿತ್ತು. ಸ್ವತಃ ಅದೇ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನಾಗಿದ್ದ ಆರತಿ ತಮ್ಮನಿಗೆ ಪುಟ್ಟಣ್ಣ ಆರತಿ ಮದುವೆ ಆದ ವಿಷಯ ಗೊತ್ತಿರಲೇ ಇಲ್ಲ. ಇವರಿಬ್ಬರ ಮದುವೆ ವಿಷಯ ಮೊದಲು ಗೊತ್ತಾಗಿದ್ದೇ ದಿವಂಗತ ನಟಿ ಲೀಲಾವತಿ ಅವರಿಗೆ. ಹೌದು, ಪುಟ್ಟಣ್ಣ ಕಣಗಾಲ್ ಹಾಗೂ ಆರತಿ ಮದುವೆ ಆಗಿದ್ದು ಯಾವ ಸಿನಿಮಾ ಶೂಟಿಂಗ್ ವೇಳೆ ಮೊದಲ ಲೀಲಾವತಿ ಈ ವಿಷಯ ತಿಳಿದಿದ್ದು ಹೇಗೆ, ಇವರಿಬ್ಬರಲ್ಲೂ ಪ್ರೀತಿ ಹುಟ್ಟಿದ್ದು ಹೇಗೆ ಅನ್ನೋದನ್ನ ಹಿರಿಯ ಪತ್ರಕರ್ತ ಎಸ್.ಎನ್. ಶ್ರೀಧರಮೂರ್ತಿ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಎಡಕಲುಗುಡ್ಡದ ಮೇಲೆ ಸಿನಿಮಾದ ಬಳಿಕ ಪುಟ್ಟಣ್ಣ ಅವರು ಆರತಿ ಅವರನ್ನೇ ಪ್ರಮುಖ ಪಾತ್ರವನ್ನಾಗಿಟ್ಟುಕೊಂಡು ಸಿನಿಮಾ ಮಾಡಬೇಕು ಅಂದುಕೊಂಡ್ರು. ಅದೇ ಸಮಯದಲ್ಲಿ ದೇವಕಿ ಮೂರ್ತಿಯವರ ಕಾದಂಬರಿ ಆಧಾರಿತ ಚಿತ್ರ ಉಪಾಸನೆ ಮಾಡಿದ್ರು. ಆರತಿ ಅವರಿಗೆ ಈ ಸಿನಿಮಾ ಬಹಳ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ಬಳಿಕ ಶುಭ ಮಂಗಳ ಚಿತ್ರಕ್ಕೆ ಕೈ ಹಾಕಿದ್ರು. ಈ ಸಿನಿಮಾದ ವೇಳೆ ಆರತಿ ಹಾಗೂ ಪುಟ್ಟಣ್ಣ ಕಣಗಾಲ್ ನಡುವೆ ಒಂದು ರೀತಿ ಸಲುಗೆ ಬೆಳೆದಿತ್ತು. ಶುಭ ಮಂಗಳ ಸಿನಿಮಾದಲ್ಲಿ ಪುಟ್ಟಣ್ಣ ಹಾಗೂ ಆರತಿ ಆರಂಭದಲ್ಲಿ ಬೇರೆ ಬೇರೆ ರೂಮಿನಲ್ಲಿ ಇರ್ತಿದ್ರು. ಸಿನಿಮಾ ಮುಗಿಯುವ ಹೊತ್ತಿಗೆ ಒಂದೇ ರೂಮ್ನಲ್ಲಿ ಇರುವಷ್ಟು ಸ್ನೇಹ ಬೆಳೆದಿತ್ತು. ಇದಾದ್ರೂ ಕೂಡ ಪುಟ್ಟಣ್ಣ ಸೆಟ್ ವಿಷಯದಲ್ಲಿ ಆರತಿ ಕಲಾವಿದೆಯಾಗಿಯೇ ಇರಬೇಕು, ನಾನು ನಿರ್ದೇಶಕನಾಗಿಯೇ ಇರಬೇಕು ಎಂದು ಬಯಸಿದ್ರು. ನಾನು ಹೇಳಿದ ಹಾಗೆಯೇ ಇರಬೇಕು ಅನ್ನೋದು ಪುಟ್ಟಣ್ಣ ಅವರಿಗಿತ್ತು ಎಂದು ಎನ್.ಎಸ್. ಶ್ರೀನಿವಾಸ್ ಮೂರ್ತಿ ಅವರು ದಿಗ್ಗಜರಿಬ್ಬರ ಪ್ರೇಮ ಕಥೆಯನ್ನ ಬೆಚ್ಚಿಟ್ಟಿದ್ದಾರೆ. ಶುಭ ಮಂಗಳ ಸಿನಿಮಾದಲ್ಲಿ ಪುಟ್ಟಣ್ಣ ಈ ಶತಮಾನದ ಮಾದರಿ ಹೆಣ್ಣು ಅನ್ನೋ ಹಾಡನ್ನ ಆರತಿಗಾಗಿಯೇ ಬರೆಸಿದ್ದರು. ವಿಜಯ್ ನರಸಿಂಹ ಅವರ ಬಳಿ ಬಂದು ಹೇಳಿದ್ದಾಗ ಪುಟ್ಟಣ್ಣ ಅವರೇ ಆರತಿ ತನಗೆ ಈ ಶತಮಾನದ ಮಾದರಿ ಹೆಣ್ಣಿನ ಹಾಗೆ ಕಾಣಿಸುತ್ತಾಳೆ ಎಂದು ಹೇಳಿಕೊಂಡಿದ್ರು. ವಿಚಿತ್ರ ಅಂದ್ರೆ ಈ ಹಾಡು ಚಿತ್ರೀಕರಣ ಮಾಡುವಾಗ ಪುಟ್ಟಣ್ಣ ಹಾಗೂ ಆರತಿ ನಡುವೆ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಬೆಳೆದಿತ್ತು. ಇದೇ ಸಮಯದಲ್ಲಿಯೇ ಬಿಳಿ ಹೆಂಡತಿ ಸಿನಿಮಾವನ್ನ ಆರಂಭಿಸಿದ್ರು. ಈ ಸಿನಿಮಾ ವೇಳೆ ಪುಟ್ಟಣ್ಣ ಮದುವೆ ನಡೆದಿತ್ತು. ಬಿಳಿ ಹೆಂಡತಿ ಸಿನಿಮಾ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಬಹಳ ಮುಖ್ಯವಾದ ಘಟನೆಯ ಶೂಟಿಂಗ್. ಪುಟ್ಟಣ್ಣ ನಿಖರವಾದ ಸಮಯದಲ್ಲಿ ಶೂಟಿಂಗ್ ಶುರು ಮಾಡಿರುವವರು. ರಾತ್ರಿ ಹೋಗುವಾಗ ಬೆಳಗ್ಗೆ 9 ಗಂಟೆಗೆ ಶೂಟಿಂಗ್ ಅಂತ ಹೇಳಿದ್ರು. ಸೆಟ್ನಲ್ಲಿ ಜನರು ಕಾಯುತ್ತಿದ್ದಾರೆ. 11 ಗಂಟೆ ಆದರೂ ಪುಟ್ಟಣ್ಣ ಕಣಗಾಲ್ ಬಂದಿರಲಿಲ್ಲ. ಎಲ್ಲರಿಗೂ ನಿರ್ದೇಶಕರು ಹೀಗೆ ಲೇಟ್ ಮಾಡಲ್ಲಲ್ವಾ ಅಂತ ಆತಂಕ ಶುರುವಾಗಿತ್ತು. ಆಗ ಸ್ಟುಡಿಯೋ ಕಾರು ಎಂಟ್ರಿ ಆಗತ್ತೆ. ಪುಟ್ಟಣ್ಣ ಹಾಗೂ ಆರತಿ ನವ ಜೋಡಿಯಾಗಿ ಕಾರಿನಿಂದ ಇಳಿಯುತ್ತೆ. 11 ಗಂಟೆಗೆ ಪುಟ್ಟಣ್ಣ ಅವರ ಬಿಳಿಯ ಫಿಯೇಟ್ ಕಾರು ಎಂಟ್ರಿ ಆಗತ್ತೆ. ಡ್ರೈವಿಂಗ್ ಸೀಟ್ನಲ್ಲಿ ಪುಟ್ಟಣ್ಣ ಕೂತಿರುತ್ತಾರೆ. ಬಿಳಿ ಜುಬ್ಬ ಪಂಚೆ ಶಲ್ಯ ಹಾಕಿಕೊಂಡಿರುತ್ತಾರೆ. ಹಿಂದಿಂದ ಆರತಿ ಇಳಿಯುತ್ತಾರೆ. ಸಂಪೂರ್ಣ ಆಭರಣ ಧರಿಸಿರುತ್ತಾರೆ. ಅಸಿಸ್ಟೆಂಟ್ ಕರೆದು ಸಿನಿಮಾ ನಿರ್ಮಾಪಕ ಮುದ್ದುಕೃಷ್ಣ ಹಾಗೂ ಲೀಲಾವತಿಯವರನ್ನ ಬರುವುದಕ್ಕೆ ಹೇಳ್ತಾರೆ. ಪುಟ್ಟಣ್ಣ ಆರತಿ ಇವರಿಬ್ಬರಿಗೂ ನಮಸ್ಕಾರ ಮಾಡ್ತಾರೆ. ನಿರ್ಮಾಪಕ ಮುದ್ದುಕೃಷ್ಣಗೆ ಗೊತ್ತಾಗಲ್ಲ ಆರತಿಗೆ ಯಾಕೆ ನಮಸ್ಕಾರ ಮಾಡುತ್ತಿದ್ದೀಯಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಲೀಲಾವತಿಯವರು ಗಮನಿಸಿರುತ್ತಾರೆ. ಆರತಿ ಕಾಲಿನಲ್ಲಿ ಕಾಲುಂಗ್ರ ಇರುತ್ತೆ, ಕೊರಳಿನಲ್ಲಿ ತಾಳಿ ಇರುತ್ತೆ. ಲೀಲಾವತಿ ಮುದ್ದುಕೃಷ್ಣ ಹತ್ತಿರ ನಗುತ್ತಾ ಹೇಳ್ತಾರೆ, ನಿಮಗೆ ಗೊತ್ತಿಲ್ವಾ ಡೈರೆಕ್ಟರ್ ಹೀರೋಯಿನ್ ಗಂಡ ಹೆಂಡತಿ ಆಗಿದ್ದಾರೆ ಅಂತಾರೆ. ಗುಟ್ಟಾಗಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮದುವೆ ಆಗ್ತಾರೆ. ಆರತಿ ಅದೇ ಸಿನಿಮಾ ಅಸೋಸಿಯೇಟ್ ದತ್ತು ಅವರಿಗೆ ಹೇಳಿರುವುದಿಲ್ಲ ಎಂದು ಎನ್.ಎಸ್. ಶ್ರೀನಿವಾಸ್ ಮೂರ್ತಿ ಅವರು ಹೇಳಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.